ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಮಾರ್ಕೆಟ್ಸ್ ವೀಕ್ ಟುಡೇ. ಇವತ್ತು ಮಾರ್ಕೆಟ್ಸು ಅಂದರೆ ನಿಫ್ಟಿ, ಮಿಡ್ ಕ್ಯಾಪ್ ಇಂಡೆಕ್ಸ್ ಹಾಗೂ ಸ್ಮಾಲ್ ಕ್ಯಾಪ್ ಇಂಡೆಕ್ಸಸ್ ಎಲ್ಲನೂ ಡೌನ್ ಇತ್ತು. FIIs ಕಂಟಿನ್ಯೂಸ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ ಹಾಗೂ ರುಪಿ ವ್ಯಾಲ್ಯೂನು ಪ್ರತಿದಿನ ಸ್ವಲ್ಪ ಬೀಳ್ತಾ ಇದೆ. 91 ರೂಪೀಸ್ ಪರ್ ಡಾಲರ್ವರೆಗೂ ಇವತ್ತು ಬಿದ್ದಿದೆ. US ಮತ್ತು ಇಂಡಿಯಾದ ಟ್ರೇಡ್ ಡೀಲು ಸದ್ಯಕ್ಕೆ ಒಂದು ಸೈನ್ ಆಗ್ತಾ ಇಲ್ಲ ಅಂತ ಮಾರ್ಕೆಟ್ಸ್ ವೀಕ್ ಆಗಿದೆ. ಪ್ಲಸ್ಸು ಗ್ಲೋಬಲ್ ಕ್ಯೂಸು ಇವತ್ತು ವೀಕ್ ಆಗಿತ್ತು. ನ್ಯೂಸ್ ನಂಬರ್ 2, ನ್ಯೂ ಲೋ ಫಾರ್ ಇಂಡಿಯನ್ ರುಪಿ. ಇಂಡಿಯನ್ ರುಪಿ 91 ರೂಪೀಸ್ ಪರ್ US ಡಾಲರ್ಗಿಂತ ಕಮ್ಮಿ ಸದ್ಯಕ್ಕೆ ಟ್ರೇಡ್ ಆಗ್ತಾ ಇದೆ. ಹಾಗೂ ಅನಲಿಸ್ಟು ಹೇಳ್ತಾ ಇದ್ದಾರೆ, ಅಕಸ್ಮಾತ್ ಈ ಥರನೇ ರುಪಿ ಬೀಳ್ತಾನೆ ಇದ್ದರೆ ಆವಾಗ FIIs ಕಂಟಿನ್ಯೂಸ್ ಆಗಿ ಸೇಲ್ ಮಾಡ್ತಾರೆ ಹಾಗೂ ಇನ್ವೆಸ್ಟರ್ ಸೆಂಟಿಮೆಂಟು ಇಂಡಿಯಾದಲ್ಲೂ ವೀಕ್ ಆಗುತ್ತೆ. ಅದರಿಂದ ಇಂಡಿಯನ್ ಮಾರ್ಕೆಟ್ಸು ಸ್ವಲ್ಪ ವೀಕ್ ಆಗಿರುತ್ತೆ. ಸುಮಾರು ಬೇರೆ ಬೇರೆ ಇಂಡಿಯನ್ ಕಂಪ್ನೀಸಿಗೆ ರುಪಿ ವ್ಯಾಲ್ಯೂ ಬಿದ್ದರೆ ಅವರ ಬಿಸ್ನೆಸ್ಸಿಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದು ಒಂದು ಕ್ರೈಟೀರಿಯಾ ಆಗುತ್ತೆ ಮಾರ್ಕೆಟ್ಸ್ ವೀಕ್ ಆಗಿರಲಿಕ್ಕೆ. ಈ ಮಾರ್ಕೆಟ್ ಕನ್ಸಾಲಿಡೇಷನ್ ಸದ್ಯಕ್ಕೆ ಎಂಡ್ ಆಗ್ತಾ ಇಲ್ಲ. ಈ ಒಂದು ಇಂಡಿಯನ್ ರುಪಿ ಬೀಳೋದ್ರಿಂದ ಸ್ವಲ್ಪ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ನ್ಯೂಸ್ ನಂಬರ್ 3, ಝೆಪ್ಟೋ ಪ್ರಿಪೇರಿಂಗ್ ಟು ಫೈಲ್ ಅಪ್ಲಿಕೇಶನ್ ಫಾರ್ IPO. ಗ್ರೋಸರಿ ಡೆಲಿವರಿ ಕಂಪ್ನಿ ಝೆಪ್ಟೋ ಅವರು ನೆಕ್ಸ್ಟ್ ವೀಕ್ ಅಷ್ಟರೊಳಗೆ IPOಗೆ ಅಪ್ಲಿಕೇಶನ್ ಹಾಕ್ಬೋದಂತ ಒಂದು ರಿಪೋರ್ಟ್ಸ್ ಹೇಳ್ತಾ ಇದೆ. 4500 crores ಈ IPO ಕಲೆಕ್ಟ್ ಮಾಡೋ ಚಾನ್ಸಸ್ ಇದೆ. ಇದರಲ್ಲಿ ಫ್ರೆಶ್ ಇಶ್ಯೂನೂ ಇರುತ್ತೆ, ಆಫರ್ ಫಾರ್ ಸೇಲು ಇರುತ್ತೆ. ಹಾಗೂ ಝೆಪ್ಟೋ ಸುಮಾರು ಬೇರೆ ಬೇರೆ ಕಂಪ್ನೀಸ್ ಜೊತೆ ಕಂಪೀಟ್ ಮಾಡುತ್ತೆ. ಅಮೆಝಾನ್ ಇಂಡಿಯಾ, ಸ್ವಿಗ್ಗಿ, ಝೊಮ್ಯಾಟೊ, ಬಿಗ್ ಬಾಸ್ಕೆಟ್ ಅವರೆಲ್ಲನೂ ಈ ಗ್ರೋಸರಿ ಡೆಲಿವರಿ ಮಾಡ್ತಾರೆ. ರೀಸೆಂಟಾಗಿ ಝೊಮ್ಯಾಟೋದು ವ್ಯಾಲ್ಯೂಯೇಷನ್ನು 63,000 crores ಇತ್ತು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಸ್ಇಂಡ್ ಬ್ಯಾಂಕ್ ಅವರು ಅನೌನ್ಸ್ ಮಾಡಿದ್ದಾರೆ, RBI HDFC ಬ್ಯಾಂಕ್ ಗ್ರೂಪಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಪ್ ಟು 9.5% ಸ್ಟೇಕನ್ನು ಇಂಡಸ್ಇಂಡ್ ಬ್ಯಾಂಕಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ. HDFC ಬ್ಯಾಂಕ್ ಗ್ರೂಪ್ ಅಂದರೆ HDFC ಮ್ಯೂಚುವಲ್ ಫಂಡು ಇದೆ, HDFC ಲೈಫ್ ಇನ್ಶೂರೆನ್ಸು ಇದೆ, HDFC ಪೆನ್ಷನ್ ಫಂಡು ಇದೆ. ಈ ಎಲ್ಲ ಕಂಪ್ನಿ ಸೇರಿಸ್ಕೊಂಡು ಅಪ್ ಟು 9.5% ಸ್ಟೇಕು ಇಂಡಸ್ಇಂಡ್ ಬ್ಯಾಂಕಲ್ಲಿ ಪರ್ಚೇಸ್ ಮಾಡೋ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಪರ್ಚೇಸ್ ಮಾಡ್ತಾರೆ ಇಲ್ವಾ ಅಂತ ಅದು ನೋಡಬೇಕಾಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 167 ಪಾಯಿಂಟ್ ಡೌನು, 25,860 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 534 ಪಾಯಿಂಟ್ಸ್ ಡೌನು, 84,680 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಕ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟೈಟನ್ ಕಂಪ್ನಿ 1.64% ಅಪ್ಪು, ಭಾರತಿ ಏರ್ಟೆಲ್ 1.56% ಅಪ್ಪು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1.08% ಅಪ್ಪು. ಟಾಪ್ ಲೂಸರ್ಸು ಆಕ್ಸಿಸ್ ಬ್ಯಾಂಕ್ 5.07% ಡೌನು, ಇಟರ್ನಲ್ 4.69% ಡೌನು, JSW ಸ್ಟೀಲ್ 2.89% ಡೌನು. ಪಾಯಿಂಟ್ ನಂಬರ್ 3, ಟುಡೇ ಸ್ಟಾಕ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ವೇದಾಂತ 3.66% ಅಪ್ಪು, ಗೋದ್ರೇಜ್ ಕನ್ಸ್ಯೂಮರ್ 1.4% ಅಪ್ಪು, ಅದಾನಿ ಪವರ್ 0.66% ಅಪ್ಪು. ಟಾಪ್ ಲೂಸರ್ಸು ಶ್ರೀ ಸಿಮೆಂಟ್ 2.39% ಡೌನು, ಜಿಂದಾಲ್ ಸ್ಟೀಲ್ 2.21% ಡೌನು, REC 2.07% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 901 ಸ್ಟಾಕ್ಸು, ಕಮ್ಮಿ ಆಗಿದ್ದು 1934 ಸ್ಟಾಕ್ಸು. ಸೊ 32% ಅಪ್ಪು, 68% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,468 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,792 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 13,386 per ಗ್ರಾಮು, ಸಿಲ್ವರ್ 199.1 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US ಡಾಲರ್ 91.03 ರೂಪೀಸ್, ಒಂದು ಯೂರೋ 106.99 ರೂಪಾಯಿ. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಅಶೋಕ್ ಲೇಲ್ಯಾಂಡ್ 52 ವೀಕ್ ಹೈ 169, ಕ್ಲೋಸಿಂಗು 168. ವೇದಾಂತ 573 52 ವೀಕ್ ಹೈಯು, ಕ್ಲೋಸಿಂಗು 570. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು 52 ವೀಕ್ ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.58% ಡೌನು, ಜಪಾನ್ 1.46% ಡೌನು, ಜರ್ಮನಿ 0.01% ಡೌನು, ಫ್ರಾನ್ಸ್ 0.02% ಅಪ್ಪು, UK 0.33% ಡೌನು ಹಾಗೂ ನ್ಯಾಸ್ಡ್ಯಾಕು ನಿನ್ನೆ 0.61% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.